ನಾಳೆಯಿಂದ ಆಫೀಸಿಗೆ ಹೋಗುವ ಹಾಗಿಲ್ಲ ಎಂದು ಯೋಚಿಸುತ್ತಾ ಪ್ರಪಂಚದ ಪರಿಜ್ಞಾನವೇ ಇಲ್ಲದೆ ನಡೆದುಕೊಂಡು ಹೋಗುತ್ತಿದ್ದ ಸಾಹಿತ್ಯಾಳಿಗೆ ಹಿಂದಿನಿಂದ ಬಂದ ಇಬ್ಬರು ದಾಂಡಿಗರು ಸಾಹಿತ್ಯಾಳ ಬಾಯಿ ಮತ್ತು ಕೈಯನ್ನು ಗಟ್ಟಿಯಾಗಿ ಹಿಡಿದು ಎಳೆದುಕೊಂಡು ಹೋದರು. ಅಷ್ಟರಲ್ಲಿ ಅವರ ಎದುರಿಗೆ ಬಂದ ಓಮಿನಿಯ ಬಾಗಿಲು ತೆರೆಯಿತು. ಸಾಹಿತ್ಯಾಳನ್ನು ಬಲವಂತವಾಗಿ ಓಮಿನಿಯ ಒಳಗೆ ಕೂರಿಸಿ ಅವಳ ಅಕ್ಕಪಕ್ಕ ಆ ದಾಂಡಿಗರು ಕುಳಿತು ಅವಳನ್ನು ಹಿಡಿದುಕೊಂಡರು. ಸಾಹಿತ್ಯ ಅವರ ಕೈಯಿಂದ ಬಿಡಿಸಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಅವಳು ಭಯದಿಂದ ನಡುಗುತ್ತಾ ಕಣ್ಣು ಮುಚ್ಚಿ ಕೃಷ್ಣ, ಕಾಪಾಡು ಕೃಷ್ಣ ಎಂದು ಬೇಡಿಕೊಳ್ಳುತ್ತಿದ್ದಳು. ಆಸ್ಪತ್ರೆಯಿಂದ ಹೊರಬಂದ ಅಭಿಷೇಕ್ ಸಾಹಿತ್ಯಾಳನ್ನು ಭೇಟಿಯಾಗಬೇಕೆಂದು ಎಷ್ಟು ಸಾಧ್ಯವೋ ಅಷ್ಟು ವೇಗದಲ್ಲಿ ಕಾರನ್ನು ಓಡಿಸುತ್ತಿದ್ದ. ಈ ತಡರಾತ್ರಿಯಲ್ಲಾದರೂ ಸರಿ ಅವಳನ್ನು ಎಬ್ಬಿಸಿ ಸಾಗರ್ನ ಪರಿಸ್ಥಿತಿಗೆ ಕಾರಣ ತಿಳಿಯಬೇಕು ಎಂದು ಯೋಚಿಸುತ್ತಾ ಕಾರು ಚಲಾಯಿಸುತ್ತಿರುವಾಗ ಎದುರಿನಿಂದ ಅಡ್ಡಾದಿಡ್ಡಿಯಾಗಿ ಬರುತ್ತಿರುವ ಓಮಿನಿ ಇನ್ನೇನು ತನ್ನ ಕಾರಿಗೆ ಗುದ್ದಿತೇನೋ ಎನ್ನುವಷ್ಟರಲ್ಲಿ ತನ್ನ ಕಾರನ್ನು ಬಲಗಡೆಗೆ ತಿರುಗಿಸಿ ಆಗುವ ಅಪಘಾತವನ್ನು ತಪ್ಪಿಸಿದ್ದ. ಬ್ಲಡಿ ರಾಸ್ಕಲ್ ಎಂದು ಕೋಪದಿಂದ ಹೋಗುತ್ತಿರುವ ಆ ಓಮಿನಿಯನ್ನು ಒಮ್ಮೆ ತಿರುಗಿ ನೋಡಿದ. ಅದು ಮತ್ತೆ ಹಾಗೇ ಅಡ್ಡಾದಿಡ್ಡಿಯಾಗೇ ಹೋಗುತ್ತಿತ್ತು. ಅವನು ಹೀಗೆ ಓಡಿಸಿದರೆ ಮುಂದಿನಿಂದ ಬರುವ ಬೇರೆ ಯಾವುದಾದರೂ ವಾಹನಕ್ಕೆ ಆಕ್ಸಿಡೆಂಟ್ ಮಾಡೋದಂತೂ ಪಕ್ಕ, ಅವನಿಗಿದೆ ಹಬ್ಬ ಎಂದು ತಾನು ಬಂದಿರುವ ವಿಷಯವನ್ನು ಮರೆತು ಆ ಓಮಿನಿಯನ್ನು ಫಾಲೋ ಮಾಡಲು ತನ್ನ ಕಾರನ್ನು ತಿರುಗಿಸಿದ ಅಭಿ. ಹೇ ಮಚ್ಚ, ಯಾವುದೋ ಕಾರು ನಮ್ಮನ್ನು ಫಾಲೋ ಮಾಡ್ತಿದೆ ಅನಿಸುತ್ತೆ, ಸ್ವಲ್ಪ ಸ್ಪೀಡಾಗಿ ಓಡಿಸೋ ಎಂದು ಓಮಿನಿಯಲ್ಲಿದ್ದ ಇಬ್ಬರು ದಾಂಡಿಗರಲ್ಲಿ ಒಬ್ಬ ಹೇಳಿದ. ಅವನ ಮಾತು ಕೇಳಿದ ತಕ್ಷಣ ಕಣ್ಣು ತೆರೆದ ಸಾಹಿತ್ಯ, ಕೃಷ್ಣ, ಅವರಿಗೆ ನಾನು ಸಂಕಷ್ಟದಲ್ಲಿರುವುದು ಹೇಗಾದರೂ ಮಾಡಿ ತಿಳಿಸು ಎಂದು ಬೇಡಿಕೊಳ್ಳುತ್ತಾ ಅತ್ತ ಇತ್ತ ನೋಡಿದಳು. ಇಬ್ಬರೂ ದಾಂಡಿಗರು ತಮ್ಮ ಹಿಡಿತವನ್ನು ಸ್ವಲ್ಪ ಮಟ್ಟಿಗೆ ಸಡಿಲಿಸಿದ್ದರು. ತಕ್ಷಣ ಒಬ್ಬನನ್ನು ನೂಕಿ ಇನ್ನೊಬ್ಬನ ಕೈಯನ್ನು ಕಚ್ಚಿ ಕಿಟಕಿಯ ಗಾಜನ್ನು ಯಾವ ಮಾಯೆಯಲ್ಲಿ ಎಳೆದು ಕೈಯನ್ನು ಹೊರಗೆ ಹಾಕಿ ಕಾಪಾಡಿ ಎಂದು ಜೋರಾಗಿ ಕಿರುಚಿದಳೋ. ಹಿಂದಿನಿಂದ ಬರುತ್ತಿದ್ದ ಅಭಿಗೆ ಅವಳ ಧ್ವನಿ ಅಸ್ಪಷ್ಟವಾಗಿ ಕೇಳಿಸಿತು. ಅವಳು ಏನು ಹೇಳಿದಳೆಂದು ಕೇಳದಿದ್ದರೂ ಏನೋ ತಪ್ಪಾಗಿದೆ ಎಂದು ಊಹಿಸಿದ ಅಭಿ. ಸಾಹಿತ್ಯ ಆಡಿದ ರೀತಿಗೆ ಕೋಪಗೊಂಡ ದಾಂಡಿಗ ಥಟ್ಟನೆ ಅವಳ ಕೈಯನ್ನು ಒಳಗೆಳೆದು ಕಿಟಕಿಯ ಗಾಜನ್ನು ಹಾಕಿ ಅವಳ ಕೆನ್ನೆಗೆ ಛಠೀರೆಂದು ಬಾರಿಸಿದ. ತತ್ತರಿಸಿ ಹೋದಳು ಸಾಹಿತ್ಯ. ಆ ಏಟಿಗೆ ಅವಳ ಬಲಭಾಗದ ಕೆಳತುಟಿ ಸೀಳಿ ರಕ್ತ ಜಿನುಗತೊಡಗಿತು. ಇವಳನ್ನು ಪಾಪ ಅಂತ ಸುಮ್ಮನೆ ಬಿಟ್ಟರೆ ನಮಗೊಂದು ಗತಿ ಕಾಣಿಸ್ತಾಳೆ ಎಂದು ಯೋಚಿಸಿ ಇನ್ನೊಬ್ಬನನ್ನು ಕಣ್ಸನ್ನೆ ಮಾಡಿ ಮುಂದಿನ ಸೀಟಿನಲ್ಲಿ ಕುಳಿತುಕೊಳ್ಳಲು ಹೇಳಿದಾಗ ಅವನು ಸೀಟನ್ನು ಬಗ್ಗಿಸಿ ಮುಂದಿನ ಸೀಟಿಗೆ ಹಾರಿದ. ಹಿಂದೆ ಕುಳಿತವ ತಟ್ಟನೆ ಸಾಹಿತ್ಯಳ ಮೇಲೆ ಎರಗಿದ. ಅವಳಿಗೆ ಇನ್ನಷ್ಟು ಭಯ ಹೆಚ್ಚಾಯಿತು. ಅವಳು ತನ್ನ ಕೈಯಲ್ಲಾದಷ್ಟು ಬಲ ಕೊಟ್ಟು ಅವನನ್ನು ನೂಕಿದರೂ ಸಾಧ್ಯವಾಗಲಿಲ್ಲ. ಯಾರನ್ನಾದರೂ ಕೂಗಿ ಕರೆಯಬೇಕೆಂದುಕೊಂಡರೂ ಧ್ವನಿ ಗಂಟಲಿಂದ ಹೊರಗೆ ಬರಲಿಲ್ಲ. ಆ ದಾಂಡಿಗನ ವಕ್ರಮುಖ ತನ್ನ ಮುಖದ ಸನಿಹ ಬರುತ್ತಿರುವುದನ್ನು ಕಂಡು ಬೇಡ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಎಂದು ಗೋಗರೆದಳು. ಅವಳ ಮಾತು ಕಿವಿಗೆ ಹಾಕಿಕೊಳ್ಳದೆ ಮತ್ತಷ್ಟು ಹತ್ತಿರಕ್ಕೆ ಬಂದ ಆತ. ಮುಖ ಕಿವುಚಿಕೊಂಡು ಬಲಗಡೆಗೆ ತಿರುಗಿಸಿದಳು ಸಾಹಿತ್ಯ. ಅವನ ಬಲಿಷ್ಠವಾದ ತೋಳುಗಳು ಅವಳನ್ನು ಇನ್ನಷ್ಟು ಬಿಗಿಯಾಗಿಸಿದವು. ಅವನ ಒಂದು ಕೈ ಅವಳ ಮೈ ಮೇಲೆ ಹರಿದಾಡಲಾರಂಭಿಸಿದಾಗ, ಇಂತಹ ಅಸಹ್ಯದಿಂದ ನನ್ನನ್ನು ಕಾಪಾಡು ಕೃಷ್ಣ, ಇಲ್ಲಾಂದರೆ ಈಗಲೇ ನನ್ನ ಪ್ರಾಣ ಹೋಗುವಂತೆ ಮಾಡು ಎಂದು ಮನದಲ್ಲೇ ದೇವರನ್ನು ಬೇಡಿಕೊಳ್ಳುತ್ತಾ ಆ ರಾಕ್ಷಸನ ಕೈಯಿಂದ ಬಿಡಿಸಿಕೊಳ್ಳಲು ಹರಸಾಹಸ ಪಡುತ್ತಿದ್ದಳು. ಇನ್ನೇನು ಆ ದಾಂಡಿಗ ಅವಳ ತುಟಿಯನ್ನು ಒರಟಾಗಿ ಸ್ಪರ್ಶಿಸಬೇಕೆನ್ನುವಷ್ಟರಲ್ಲಿ ಓಮಿನಿ ಗಕ್ಕನೆ ನಿಂತಿತು. ಏನಾಯಿತು ಎಂದು ತನ್ನ ಹಿಡಿತ ಸಡಿಲಿಸಿ ಕತ್ತೆತ್ತಿ ಮುಂದೆ ನೋಡಿದ ಆತ. ಹಿಂದಿನಿಂದ ಬರುತ್ತಿದ್ದ ಕಾರು ಮುಂದೆ ಹೋಗಿ ತಮ್ಮ ಓಮಿನಿಗೆ ಅಡ್ಡವಾಗಿ ನಿಂತಿದ್ದು ಕಾಣಿಸಿತು.
ಸಾಹಿತ್ಯಾಳನ್ನು ಅಲ್ಲೇ ಬಿಟ್ಟು ಮೊದಲು ಆ ಕಾರಿನವನಿಗೆ ಬುದ್ಧಿ ಕಲಿಸಬೇಕೆಂದು ಓಮಿನಿಯ ಚಾಲಕನೂ ಸೇರಿ 3 ಜನ ದಾಂಡಿಗರು ಕೆಳಗಿಳಿದರು. ಅದೊಂದು ನಿರ್ಜನ ಪ್ರದೇಶ. ಅವರು ಸಾಗುತ್ತಿದ್ದ ಮಣ್ಣಿನ ದಾರಿ ಬಿಟ್ಟರೆ ಸುತ್ತಲೂ ಕಾಡು. ಅಭಿಯೂ ಕಾರೆಳೆದು ಅವರೆದುರಿಗೆ ಬಂದ. ಅವರಲ್ಲೊಬ್ಬ ದಾಂಡಿಗ ಯಾರು, ಎತ್ತ, ಏನು ಎಂದು ಏನೂ ಕೇಳದೆ ನೇರವಾಗಿ ಅಭಿಗೆ ಹೊಡೆಯಲು ಬಂದ. ಅಭಿ ಅವನಿಂದ ತಪ್ಪಿಸಿಕೊಂಡು ಅವನ ಕೈ ಹಿಡಿದು ಹಿಂದಕ್ಕೆ ಬಗ್ಗಿಸಿ ಸರಿಯಾಗಿ ಮೂಗಿಗೆ ಒಂದು ಪಂಚ್ ಕೊಟ್ಟ ಅಷ್ಟೆ. ಅವನಲ್ಲೇ ನೆಲಕ್ಕುರುಳಿದ. ಅವನು ಬಿದ್ದಿದ್ದು ನೋಡಿ ಉಳಿದಿಬ್ಬ ದಾಂಡಿಗರಿಗೆ ಕೋಪ ನೆತ್ತಿಗೇರಿತು. ಇಬ್ಬರೂ ಒಟ್ಟಾಗಿ ಅಭಿಯ ಮೇಲೆ ದಾಳಿ ಮಾಡಿದರು. ಇಬ್ಬರ ಕೈಯಲ್ಲೂ ಚಾಕು ಇದ್ದಿದ್ದನ್ನು ಗಮನಿಸಿದ ಅಭಿ ಜಾಗರೂಕನಾಗಿ ಇಬ್ಬರ ಕೈಯಿಂದಲೂ ತಪ್ಪಿಸಿಕೊಂಡು ಹೊಡೆದಾಡಿ ಅವರನ್ನು ನೆಲಕ್ಕುರುಳಿಸಿದ. ಆದರೂ ಅವನ ಬಲಗೈಗೆ ಚಾಕು ತಾಗಿ ರಕ್ತ ಸೋರುತ್ತಿತ್ತು. ತಕ್ಷಣ ಓಮಿನಿಯ ಬಳಿ ಓಡಿ ಬಂದು ಹಿಂಬದಿಯ ಬಾಗಿಲು ತೆರೆದಾಗ ಅರೆಪ್ರಜ್ಞಾವಸ್ಥೆಯಲ್ಲಿದ್ದ ಸಾಹಿತ್ಯ ಬೇಡ ಬೇಡ ಎಂದು ಕ್ಷೀಣ ಧ್ವನಿಯಲ್ಲಿ ಹೇಳುತ್ತಿದ್ದುದನ್ನು ಗಮನಿಸಿದ ಅಭಿ ಆ ಸ್ಥಿತಿಯಲ್ಲಿ ಸಾಹಿತ್ಯಾಳನ್ನು ನೋಡಿ ಅವನೆದೆ ದಸಕ್ಕೆಂದಿತು. ಯಾರೋ ಕಾಪಾಡಿ ಎಂದಿದ್ದು ಕೇಳಿಸಿತ್ತೇ ಹೊರತು ಅವಳು ಸಾಹಿತ್ಯಾಳೆ ಎಂದು ಅಭಿಗೆ ತಿಳಿದದ್ದು ಅವಳನ್ನು ನೋಡಿದ ಮೇಲೆಯೇ. ಅವಳನ್ನು ನೋಡಿ ಅವನ ಕೋಪ ಇನ್ನಷ್ಟು ಹೆಚ್ಚಾಗಿ ಮತ್ತೆ ಆ ದಾಂಡಿಗರ ಬಳಿ ಬಂದು ಇನ್ನಷ್ಟು ಚಚ್ಚಿ ತದಕಿ ಥೂ ನಾಯಿಗಳ ಎನ್ನುತ್ತಾ ಸಾಹಿತ್ಯಾಳನ್ನು ಎತ್ತಿಕೊಂಡು ತನ್ನ ಕಾರಿನಲ್ಲಿ ಕೂರಿಸಿ ಹಿಂದಿನ ಸೀಟಿನಲ್ಲಿದ್ದ ನೀರಿನ ಬಾಟಲನ್ನು ತೆಗೆದು ಅವಳ ಮುಖಕ್ಕೆ ನೀರು ಚಿಮುಕಿಸಿದ. ಮೆಲ್ಲನೆ ಕಣ್ಣು ತೆರೆದ ಸಾಹಿತ್ಯ ಇನ್ನಷ್ಟು ಭಯದಿಂದ ಮುದುರಿ ಕುಳಿತಳು. ಅವಳನ್ನು ನೋಡಿ ಅಯ್ಯೋ ಅನಿಸಿತು ಅವನಿಗೆ. ಸಾಹಿತ್ಯ, ಹಲೋ ಸಾಹಿತ್ಯ ಎಂದು ಅಭಿ ಕರೆದಾಗ ಮತ್ತಷ್ಟು ದೊಡ್ಡ ಕಣ್ಣು ಬಿಟ್ಟು ಹೆದರುತ್ತಲೇ ಅವನತ್ತ ನೋಡಿದಳು ಸಾಹಿತ್ಯ. ನಿಂಗೇನೂ ಆಗಿಲ್ಲ, ನಾನಿದ್ದೀನಲ್ಲ ಎಂಬ ಭರವಸೆಯ ಮಾತುಗಳು ಕೇಳಿದಾಗ ಅಭಿಯನ್ನು ಸರಿಯಾಗಿ ಗಮನಿಸಿದಳು. ಮಂದ ಬೆಳಕಲ್ಲಿ ಅಭಿಯ ಮುಖ ಕಂಡಾಗಲೇ ಕೊಂಚ ನಿರಾಳವಾಗಿ ಸೀಟಿಗೆ ಒರಗಿ ಕುಳಿತಳು ಸಾಹಿತ್ಯ. ಅವಳ ಸ್ಥಿತಿ ಕಂಡು ಇನ್ನಷ್ಟು ಬೇಸರವಾಯಿತು ಅಭಿಗೆ. ಮೆತ್ತನೆ ಅವಳ ತಲೆ ಸವರಿ ತನ್ನ ಕೋಟನ್ನು ತೆಗೆದು ಅವಳಿಗೆ ನೀಡಿ ರಕ್ತ ಸೋರುತ್ತಿದ್ದ ತನ್ನ ಕೈಗೆ ಕರ್ಚಿಫ್ ಕಟ್ಟಿ ಅವಳತ್ತ ನೋಡಿದ. ಈ ಪರಿಸ್ಥಿತಿಯಲ್ಲಿ ಅವಳನ್ನು ಪ್ರಶ್ನೆ ಮಾಡುವುದು ಸರಿಯಲ್ಲ ಎಂದು ಕಾರಿನಲ್ಲಿ ಕುಳಿತು ಹೋಗೋಣ್ವಾ ಎಂದು ಅವಳ ಮುಖ ನೋಡಿದ. ಅವಳು ಅವನ ಮುಖ ನೋಡಿದಳೇ ಹೊರತು ಏನೂ ಮಾತನಾಡಲಿಲ್ಲ. ಕಾರು ಮುಂದೆ ಸಾಗಿತು. ಸಾಹಿತ್ಯ ಎತ್ತಲೋ ದೃಷ್ಟಿ ನೆಟ್ಟಿದ್ದಳು. ನೇರವಾಗಿ ಅವಳ ರೂಮಿನ ಮುಂದೆ ಕಾರು ನಿಲ್ಲಿಸಿದ ಅಭಿ ಸಾಹಿತ್ಯಾಳೆಡೆ ತಿರುಗಿ, ಸಾಹಿತ್ಯ, ನಿಮ್ಮ ಮನೆ ಬಂತು ಎಂದು ಮೃದುವಾಗಿ ಹೇಳಿದ. ಏನನ್ನೋ ಯೋಚಿಸುತ್ತಿದ್ದ ಸಾಹಿತ್ಯಾಳಿಗೆ ಅವನ ಮಾತು ಕೇಳಲಿಲ್ಲ. ಸಾಹಿತ್ಯ ಎಂದು ತುಸು ಜೋರಾಗಿ ಕರೆದ ಅಭಿ. ಬೆಚ್ಚಿ ಅವನತ್ತ ತಿರುಗಿ ನೋಡಿದಳು ಸಾಹಿತ್ಯ. ಮನೆ ಬಂತು ಎಂದು ಅವಳ ಮನೆಯತ್ತ ಕೈ ತೋರಿಸಿದಾಗ ಊಹು ಎಂದು ತಲೆ ಅಲ್ಲಾಡಿಸಿದಳು ಸಾಹಿತ್ಯ. ಆಶ್ಚರ್ಯವಾಯಿತು ಅವನಿಗೆ. ಇದು ನಿಮ್ಮನೆ ಅಲ್ವಾ ಎಂದು ಪ್ರಶ್ನಿಸಿದಾಗ ತಲೆ ತಗ್ಗಿಸಿದಳು ಸಾಹಿತ್ಯ. ಸರಿ, ನಾನೇ ಕನ್ಫ್ಯೂಸ್ ಆದೆ ಅನಿಸುತ್ತೆ, ಮನೆ ದಾರಿ ಹೇಳು, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಎಂದ ಅಭಿಯ ಮಾತಿಗೆ ನಮ್ಮನೆ ಇದೆ, ಆದರೆ ನಾನು ಮನೆಗೆ ಹೋಗಲ್ಲ, ತಲೆ ತಗ್ಗಿಸಿಯೇ ಉತ್ತರಿಸಿದಳು ಸಾಹಿತ್ಯ. ವಾಟ್ ಎಂದು ಆಶ್ಚರ್ಯವಾಗಿ ಕೇಳಿದ ಅಭಿ. ದಯವಿಟ್ಟು ನನಗೆ ನಮ್ಮ ಮನೆಗೆ ಕಳಿಸ್ಬೇಡಿ ಸರ್, ತುಂಬ ಭಯ ಆಗ್ತಿದೆ ಎಂದು ಬೇಡಿಕೊಂಡಾಗ ಅವಳನ್ನೇ ದುರುಗುಟ್ಟಿ ನೋಡಿದ ಅಭಿ ಮತ್ತೆಲ್ಲಿ ಹೋಗ್ತೀಯಾ ಎಂದು ಕೇಳಿದ. ನೀವೆಲ್ಲಿ ಕರ್ಕೊಂಡು ಹೋದ್ರೂ ಅಲ್ಲಿಗೆ ಬರ್ತೀನಿ ಸರ್ ಎಂದು ಭಯ ಪಡುತ್ತಲೇ ಉತ್ತರಿಸಿದಳು ಸಾಹಿತ್ಯ. ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ ಎಂದು ಜೋರಾಗಿ ಕೇಳಿದ ಅಭಿಯ ಮಾತಿಗೆ ಹ್ಞೂ ಎಂದು ತಲೆ ಅಲ್ಲಾಡಿಸಿದಳು ಸಾಹಿತ್ಯ. ಅವಳ ಮಾತಿಗೆ ತಲೆ ಮೇಲೆ ಕೈ ಹೊತ್ತು ಕುಳಿತ ಅಭಿಷೇಕ್. ನನಗೆ ಹಾಸ್ಪಿಟಲ್ ಹೋಗಬೇಕು,
ನೀನು ಮನೇಲಿರು, ಬೇಕಾದರೆ ನಾಳೆ ಬೆಳಿಗ್ಗೆ ಬರ್ತೀನಿ. ಈ ರೀತಿ ನಿನ್ನ ಕರ್ಕೊಂಡು ಹೋದರೆ ನನ್ನ ಮೇಲೆ ಡೌಟ್ ಪಡ್ತಾರೆ ಎಂದು ಸಾಹಿತ್ಯಾಳಿಗೆ ಸಮಾಧಾನ ಮಾಡಲು ಪ್ರಯತ್ನಿಸಿದ ಅಭಿಷೇಕ್. ಹ್ಞೂ ನನಗೆ ಭಯ ಆಗುತ್ತೆ ಎಂದು ಚಿಕ್ಕ ಮಕ್ಕಳ ಹಾಗೆ ಹಠ ಹಿಡಿದ ಸಾಹಿತ್ಯಳನ್ನು ನೋಡಿ ಹಣೆ ಉಜ್ಜಿಕೊಂಡ ಅಭಿ. ಹೋಗ್ಲಿ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ, ನಾನಿಲ್ಲೇ ಇರ್ತೀನಿ ಎಂದವನ ಮಾತಿಗೆ ನೀವು ಬನ್ನಿ ಎಂದು ಮತ್ತೆ ಕೇಳಿಕೊಂಡಳು ಸಾಹಿತ್ಯ. ಏನು, ನಾನು ಡ್ರೆಸ್ ಚೇಂಜ್ ಮಾಡೋಕ್ಕೆ ಬರಬೇಕಾ ಎಂದು ಅಸಹನೆಯಿಂದ ಕೇಳಿದ ಅಭಿಷೇಕ್. ಹ್ಞೂ ಮನೆಯೊಳಗೆ ಹೋಗೋಕ್ಕೆ ಭಯ ನನಗೆ, ನೀವು ಬನ್ನಿ ಎಂದು ಕೇಳಿಕೊಂಡಾಗ ಎಲ್ಲ ನನ್ನ ಕರ್ಮ, ನಡಿ ಎಂದು ಅವಳ ಹಿಂದೆ ಹೆಜ್ಜೆ ಹಾಕಿದ ಅಭಿಷೇಕ್. ಇಬ್ಬರು ಮನೆಯೊಳಗೆ ಹೋದರು. ಸಾಹಿತ್ಯ ರೂಮಿಗೆ ಹೋಗಿ ಬಟ್ಟೆ ಬದಲಾಯಿಸಿ ಬರುವವರೆಗೂ ಹಾಲ್ನಲ್ಲಿ ಕುಳಿತಿದ್ದ ಅಭಿ. ಯಾವುದೋ ಒಂದು ಚೂಡಿದಾರ ಸಿಗಿಸಿ ಬಂದಳು ಸಾಹಿತ್ಯ. ಅಭಿಷೇಕ್ ಅವಳನ್ನು ನೋಡಿ, ಇಲ್ಲಿ ನಿನ್ನ ಬಿಟ್ಟರೆ ಬೇರೆ ಯಾರು ಇಲ್ವಾ ಎಂದು ಪ್ರಶ್ನಿಸಿದ. ಇಲ್ಲ ಎಂದು ತಲೆ ತಗ್ಗಿಸಿಯೇ ಹೇಳಿದಳು ಸಾಹಿತ್ಯ. ಈಗವನಿಗೆ ಅರ್ಥವಾಯಿತು, ಅವಳು ತನ್ನೊಂದಿಗೆ ಬರುತ್ತೇನೆ ಎಂದು ಹಠ ಹಿಡಿದಿದ್ದು ತಾನೊಬ್ಬಳೇ ಇರಬೇಕಾಗುತ್ತದೆಂದು. ಅವಳೊಬ್ಬಳೇ ರೂಮಿನಲ್ಲಿರುವ ಬಗ್ಗೆ ಹಿಂದೊಮ್ಮೆ ಕರಣ್ ಹೇಳಿದ್ದರೂ ಅವನಿಗದು ನೆನಪಿರಲಿಲ್ಲ. ಸರಿ ಹೋಗೋಣವಾ ಎಂದು ಅಭಿಷೇಕ್ ಎದ್ದು ನಿಂತಾಗ ಹ್ಞೂ ಎಂದು ಅವನ ಹಿಂದೆಯೇ ಹೊರಟಳು ಸಾಹಿತ್ಯ. ಕಾರು ಆಸ್ಪತ್ರೆಯತ್ತ ಹೊರಟಿತು. ಇಬ್ಬರಲ್ಲೂ ಮೌನ. ಒಂದೆರಡು ಬಾರಿ ಸಾಗರನ ಬಗ್ಗೆ ಕೇಳಲು ಅವಳತ್ತ ತಿರುಗಿದ ಅಭಿ, ಆದರೆ ಅವಳ ಬಾಡಿದ ಮುಖ ಕಂಡು ಕೇಳಲು ಮನಸ್ಸಾಗದೆ ಸುಮ್ಮನಾಗಿದ್ದ. ಆಸ್ಪತ್ರೆಯ ಒಳ ಹೋಗುತ್ತಲೇ ಎದುರಾದ ಡಾಕ್ಟರ್ ಅಭಿಯನ್ನು ಕಂಡು, ಎಲ್ಲೋಗಿದ್ರಿ ಅಭಿ? ಇಲ್ಲಿ ಪೇಷಂಟ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ, ಅರ್ಜೆಂಟಾಗಿ AB ಪಾಸಿಟಿವ್ ಬ್ಲಡ್ ಬೇಕು, ಬೇಗ ಅರೇಂಜ್ ಮಾಡಿ ಎಂದು ಹೇಳಿ ಒಳ ನಡೆದರು. ಸಾಹಿತ್ಯ ಹಿಂದು ಮುಂದು ಯೋಚಿಸದೆ ಅಭಿಯ ಬಳಿ ಬಂದು, ಸರ್ ನಂದು ಅದೇ ಬ್ಲಡ್ ಗ್ರೂಪ್, ನಾನು ಬ್ಲಡ್ ಕೊಡ್ತೀನಿ ಎಂದಾಗ ತಕ್ಷಣ ಅವಳ ಮುಖ ನೋಡಿದ ಅಭಿ, ನಿನ್ನ ಪರ್ಸ್ನಾಲಿಟಿ ನೋಡಿದ್ರೆ ನಿಂಗೆ ಯಾರಾದರೂ ಬ್ಲಡ್ ಕೊಡಬೇಕು, ಅಂಥದ್ರಲ್ಲಿ ಬ್ಲಡ್ ಕೊಡ್ತಾಳಂತೆ ಬ್ಲಡ್ಡು. ನಾನೇ ಎಲ್ಲಾದರೂ ಅರೇಂಜ್ ಮಾಡ್ತೀನಿ, ನೀನು ಸ್ವಲ್ಪ ತೆಪ್ಪಗೆ ಕೂತಿದ್ರೆ ಸಾಕು ಎಂದು ಅಲ್ಲಿಂದ ಹೊರ ನಡೆದ. ಮುಂದುವರೆಯುವುದು.